ನಮಸ್ತೆ ಸ್ನೇಹಿತರೆ, ನಂಜಾದ್ರು ಅಂತ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಮ್ಮ ತಾಯಿ ಊರಿಗೆ ಹೋಗ್ತಾ ಇದ್ದೆ. ಆನೇಕಲ್ ರೈಲ್ವೆ ಸ್ಟೇಷನಲ್ಲಿ ರೈಲ್ವೆ ಪಾಸ್ ಆಯಿತು. ಸ್ವಲ್ಪ ವೆಯ್ಟ್ ಮಾಡಿ ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ರೈಲ್ನೂ ಸ್ವಲ್ಪ ಹಿಡಿದೆ. ಹಂಗೆ ಬರ್ತಾ ತಳಿತಾವು ಬಂದೆ. ತಳಿತಾವು ಕೆರೆ ಎಡಭಾಗ ಬಲಭಾಗ ತುಂಬ ಸುಂದರವಾಗಿತ್ತು ವ್ಯೂಸು. ಹಿಡಿಯೋಣ ಯಾಕೆ ಅಂದ್ಬಿಟ್ಟು ಹಿಡ್ಕೊಂಡಿದ್ದೆ. ಆ ಕಡೆ ನೀರು, ಈ ಕಡೆ ಒಂಥರ ಹಸಿರು ತುಂಬಿರೋ ಒಂದು ಭೂಮಿ ಇತ್ತು, ಚೆನ್ನಾಗಿತ್ತು. ಫೋಟೋ ಎಲ್ಲ ಹಿಡ್ಕೊಂಡು ವ್ಯೂಸ್ ಚೆನ್ನಾಗಿತ್ತಲ್ವ. ಹಾಗೆ ನಾನು ಈ ಸುಂದರ ಪರಿಸರದಲ್ಲಿ ನಾನು ಫೋಟೋ ಹಿಡ್ಕೊಬಿಡೋಣ ಅಂದ್ಬಿಟ್ಟು ಹಂಗೆ ರೌಂಡ್ ಆಫ್ ಮಾಡಿದೆ. ಚೆನ್ನಾಗಿತ್ತು. ಮತ್ತು ನಾವು ಊರಿಗೆ ನಮ್ಮ ತಂದೆ ತಾಯಿಗೆ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ನಮ್ಮ ತಾಯಿ ಊರಿಗೆ. ಓಕೆ ಬನ್ನಿ. ಅದೇ ಥರ ಇಲ್ಲಿ ಕುದುರೆ ಅಣ್ಣ ನಿಂದೇನಾ? ಹಾಂ, ಏನ ಇದು ಬೇರೆ ಕಡೆ ಕಾಂಪಿಟೇಷನ್ಗೆ ಇಲ್ಲ ಸುಮ್ಮನೆ ಏನೋ ಒಂದು ಕ್ರೇಜಾ? ಹಾಂ, ಬೇಡ, ಒಂದು ಸ್ಪೀಡ್ ಹಂಗೋಗ ಸ್ಪೀಡು. ಹೌದಾ? ಹಾಂ 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 ಹಾಂ. ಬೇಡ ಹಾಂ, ಆಮೇಲೆ ಹೋಗ್ಬೇಡ. ಹಾಂ, ಬೇಡ ಅಣ್ಣ, ಬೇಡ ಅಣ್ಣ, ಬೇಡ ನನಗೆ ಭಯ ಆಯ್ತದೆ. ಹಾಂ, ಮುಂದೆ ಬನ್ನಿ. ಅಂಗೂರ ಗಟ್ಟಿ ಆತಿರ. ಓಕೆ ಸ್ನೇಹಿತರೆ, ನನಗಂತೂ ಭಯ ಆಯಿತು. ಕುದುರೆ ರೈಡಿಂಗು, ಅದನ್ನ ಕುದುರೆ ಮಾಲೀಕ ಪ್ಲೀಸ್ ನಾನು ಯೂಟ್ಯೂಬರ್ ಅಂತ ಗೊತ್ತಾಯಿತು. ಪ್ಲೀಸ್ ನೀವು ಒಂದು ರೈಡ್ ಮಾಡಬೇಕು ಅಂದರು. ಆದರೂ ನಮಗೆ ಬೇರೆ ಭಯ ಅಲ್ವಾ, ಫಸ್ಟ್ ಟೈಮ್ ಕೂತ್ಕೋತಾ ಇದ್ದೀನಿ, ತುಂಬ ಭಯ ಆಯಿತು. ಆದರೂ ರೈಡಿಂಗ್ ಮಾಡಿಸ್ಬಿಟ್ಟ ಪಾಪ. ನೋಡಿ, ಇವ್ರು ಯಾರಾವುದು ಫಿಲಿಮ್ಗೆ ವಿಲನ್ ಅಂತೆ, ಅಲ್ಲೇ ಗ್ಯಾರೇಜ್ ಇಕ್ಕೊಂಡಿದ್ರು. ನಾನು ವಿಲನ್ ಈ ಥರ ಮಾಡಿದ್ದೀನಿ, ಯಾವುದೋ ಒಂದು ಸಿನಿಮಾ ಹೇಳಿದ್ರು. ಓಕೆ, ಹಾಗೆ ಬರ್ತಾ ಕೊಳಗುಂಡಳ್ಳಿ ಗ್ರಾಮದಲ್ಲಿ ಏನೋ ಗ್ರಾಮ ದೇವತೆದು ಪೂಜೆಯನ್ನು ಮಾಡ್ತಾಯಿದ್ರು. ಓಕೆ, ಇದು ಸೂಪರಾಗಿದೆ. ಹೆಂಗೋ ಬರ್ತಾ ಒಳ್ಳೊಳ್ಳೆ ವ್ಯೂಸ್ಗಳು ಸಿಕ್ತು, ರೈಲ್ ಸಿಕ್ತು, ಆಮೇಲೆ ಕೆರೆ ಭಾಗ ಸಿಕ್ತು, ಹಾಗೆ ರೈಡಿಂಗ್ ಸಿಕ್ತು. ಇವಾಗ ಯಾವುದೋ ಗ್ರಾಮ ದೇವತೆದು ಅದ್ಭುತವಾಗಿತ್ತು. ಒಟ್ಟಿನಲ್ಲಿ ಒಳ್ಳೆ ರೈಡಿಂಗ್ ಅನುಭವ ಆಯಿತು ನನಗಂತೂ. ಓಕೆ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಯಾರು ಇಲ್ಲಿ ಕಾಡಲ್ಲಿ ಒಂದು ಮಿನಿಮಮ್ 7 ಗಂಟೆ ಆಗಿರಬೇಕು. ಒಬ್ಬನೇ ಹೋಗ್ತಾ ಇದ್ದೀನಿ, ನಿಮಗೂ ತೋರಿಸ್ತೀನಿ ಬನ್ನಿ.
ಹೆಂಗಿರುತ್ತೆ. ಈ ಕತ್ತಲಲ್ಲಿ ಕಾಡಲ್ಲಿ ಒಬ್ಬನೇ ಹೋಯ್ತಾ ಇದ್ರೆ ಹೆಂಗಿರುತ್ತೆ. ಬೈ ಚಾನ್ಸ್ ಆನೆ ಬಂದರೆ ಏನು ಮಾಡೋದು. ಮೈ ಗಾಡ್, ತುಂಬ ಚೆನ್ನಾಗಿದೆ ರೈಡಿಂಗು. ಆನೆ ಬಂದರೆ ಮಾತ್ರ ನನ್ನ ಗತಿ ಗೋವಿಂದ. ನೋಡಿ ಕಾಡು. ಓಕೆ, ಸ್ವಲ್ಪ ಧೈರ್ಯ ಬಂತು. ಇವಾಗ ಗಾಡಿಗಳು ಬರ್ತಾ ಇದ್ದಾವೆ. ಅಂತೂ ಇಂತೂ ಈ ಕಾಡಲ್ಲಿ ಚಿರತೆ ಇದೆ, ಕರಡಿ ಇದೆ, ಆನೆ ಇದೆ, ಟೈಗರ್ ಇಲ್ಲ, ಸಿಂಹ ಇಲ್ಲ, ಜಿಂಕೆ ಇದೆ, ತೋಳ ಇದೆ, ಕಾಡು ಕುರಿ ಇದೆ. ಅಂತೂ ಇಂತೂ ಸ್ವಲ್ಪ ಊರು ಹತ್ತತ್ರ ಬಂದರೆ ಸ್ವಲ್ಪ ಸಮಾಧಾನ ಆಯಿತು. ಆನೆ ಬಂದರೆ ಮಾತ್ರ ಅದ್ಭುತವಾಗಿರುತ್ತೆ ನನ್ನ ಪರಿಸ್ಥಿತಿ. ಏನೋ ಕಚ್ಚಿಬಿಡ್ತು. ಹಾಂ 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 ಏನೋ ಕಚ್ಚಿಬಿಡ್ತು ಸ್ನೇಹಿತರೆ. ಅಂತ ಇಂತ ಬಂದ್ಬಿಟ್ವಿ ಊರ ಹತ್ತತ್ರ. ಜಾಸ್ತಿ ಜೋರಾಗಿ ಕಚ್ಬಿಟ್ವು ಸ್ನೇಹಿತರೆ. ಜೇನು ಹುಳನ ಏನಾಗುತ್ತೆ. ಅಂತೂ ಇಂತೂ ವಿಲೇಜ್ ಹತ್ತತ್ರ ಬಂದ್ಬಿಟ್ವಿ. ಇವಾಗ ಸ್ವಲ್ಪ ಸಮಾಧಾನ, ಧೈರ್ಯ. ಆದರೆ ಹುಳ ಏನೋ ಕಚ್ಬಿಡ್ತು ಜೋರಾಗಿ. ಓಕೆ ಓಕೆ ಬಾಯ್, ಮನೆಗೆ ಹೋಗಿ ಫೋನ್ ಮಾಡ್ತೀನಿ. ಸರಿ, ಮನೆಗೆ ಹೋಗಿ ನಮ್ಮ ತಂದೆ ತಾಯಿನ ಭೇಟಿ ಆಯ್ತೀನಿ. ಅಂತೂ ಇಂತೂ ಊರ ಹತ್ರ ಬಂದ್ಬಿಟ್ಟೆ. ಏನಪ್ಪ ಅಂದರೆ ನಮ್ಮ ಊರಿಗೆ ಬಂದರೆ ನಾನು ಅಜ್ಜಿಂದಿರು ಎಲ್ಲ ಮಾತಾಡಿಸ್ತಾರೆ. ಹಂಗೆ ಮಾತಾಡ್ಸಿದ್ರು. ಎಲ್ಲರನ್ನೂ ಮಾತಾಡಿಸ್ಕೊಂಡು ಒಂದು ರೌಂಡು ಬಂದೆ. ನೋಡಿ, ಇವ್ರು ನಮ್ಮ ಅತ್ತೆಯವರು, ಇನ್ನೊಬ್ಬರು ಇದ್ದಾರೆ ಪೊಣ್ಣಕ್ಕ ಅಂತ. ಮಾತಾಡಿಸ್ಕೊಂಡು ಎಲ್ಲರನ್ನೂ ಬಂದೆ ಸ್ನೇಹಿತರೆ. ಚೆನ್ನಾಗಿ ಇದೊಂದು ನೆನಪು. ಅಮ್ಮ ಚೆನ್ನಾಗಿದೀಯಾ? ಥ್ಯಾಂಕ್ಸ್ ಅಮ್ಮ. ಅಪ್ಪ ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಪ್ಪ. ನೋಡಿ ಸ್ನೇಹಿತರೆ, ನಮ್ಮ ಅರಮನೆ, ನಮ್ಮ ತಂದೆ ತಾಯಿ ಇಲ್ಲಿದ್ದಾರೆ ಊರಲ್ಲೇ. ರೈತರ ಮನೆ ಅಲ್ವಾ, ತುಂಬ ಲೋ ಬಜೆಟ್ ಮನೆ, ಏನು ಮಾಡೋಕ್ಕಾಗಲ್ಲ. ನೋಡಿ ನಾನು ನೇರಳೆ ಅಂತ ಇರೋ ನೋಡಿ ಇದರಲ್ಲಿ ಮಾಡ್ತಾಯಿದ್ರೆ ಊರಿಂದ ನೇರಳೆ ಹಣ್ಣು ತಂದಿದ್ದೆ. ನೋಡಿ ನಮ್ಮ ಹುಡುಗ ತಿಂತಾ ಇದ್ದಾನೆ. ನಮ್ಮ ತಾಯಿಯವರು ಅದೇ ಮಡಿಕೆನಲ್ಲಿ ಇವಾಗ ಸಾಂಬಾರು ಮಾಡ್ತಾ ಇದ್ದಾರೆ, ಮಗ ಬಂದವನೆ ಅಂತ. ಬಡವ್ರ ಮನೆ ಇವ್ರಿಗೋಸ್ಕರ ನೆಕ್ಸ್ಟ್ ಮಂತ್ ಇವ್ರಿಗೊಂದು ಒಳ್ಳೆ ಸೀಟ್ ಮನೆನೇ, ಬಜೆಟ್ ಇಲ್ಲ, ಸೀಟ್ ಮನೆ ಕಟ್ಸ್ಕೊಡ್ತೀನಿ ಸ್ನೇಹಿತರೆ. ಅದು ನಿಮಗೆ ವಿಡಿಯೋ ಹಾಕ್ತೀನಿ. ಎಸ್, ಬನ್ನಿ ಹಂಗೆ ನನ್ನ
ಕೊಟ್ಟಿಗೆ ತೋರಿಸ್ತೀನಿ, ಕೋಳಿ ಕೊಟ್ಟಿಗೆ. ಹಳ್ಳಿ ಕಡೆ ನೋಡಿ ಈಟಿನ ಕೋಳು ಕವುಗಳು ಒಂಥರ ಮನೆ ವಾತಾವರಣನೇ ಒಂಥರ ಚೇಂಜ್ ಹಳ್ಳಿ ಕಡೆ. ಏನೇನು ತಗಳಾಕಿದಾರೆ ನಮ್ಮ ತಂದೆಯವರು. ಹಾಯ್ ಓಯ್ ಮಚ್ಚ ನೀ ಹಾಯ್ ಮಚ್ಚ, ಹೌ ಆರ್ ಯು? ನೋಡಿ ನಮ್ಮ ಊರಿಗೆ ಬಂದಿದ್ದೆ. ನಮ್ಮ ಮಚ್ಚ, ನನ್ನ ತಮ್ಮ, ಚಿಕ್ಕ ತಮ್ಮ, ಅದಕ್ಕಿಂತ ನಮ್ಮ ಮರಿತಮ್ಮ ಅಲ್ಲಿದ್ದಾನೆ. ನಮ್ಮ ತಂದೆ ಎಲ್ಲ ನಮ್ಮ ತಂದೆಯವ್ರು ನೋಡಿ ಮಳೆ ಬಿದ್ದರೆ ಕವರೆಲ್ಲ ಕಟ್ಟಿದ್ದಾರೆ ಬೀಗ. ಲೈಟು ಹಾಕಿಲ್ಲ ಏನೋ ಸ್ವಾಮಿ. ಇದಾಗ್ತದೆ ಮರಿಗಳು ಇದ್ರಲ್ಲ ಆಯ್ತಾ. ಗಡವ ನಂತರನೇ ಇದೆ. ನನ್ನ ತೋರಿಸು ನೋಡಿ ಸ್ನೇಹಿತರೆ, ನನ್ನ ತರನೇ ಇದೆ ಗಡವ. ಸಮಾಧಾನ ಸಮಾಧಾನ ನೋಡಿ, ಇದೆ ನಮ್ಮ ಕೊಟ್ಟಿಗೆ, ಕೋಳಿ ಕೊಟ್ಟಿಗೆ. ಓಕೆ ಸ್ನೇಹಿತರೆ, ಲೈಕು, ಶೇರು, ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿ ಈ ಬಡ ಕಾರ್ಮಿಕನನ್ನು ಅರಿಸಿ ಪ್ಲೀಸ್.